ಎಲ್ಲರೂ ಕೂಡ ಯಾರ್ಯಾರ ಮನೆ ಮಕ್ಕಳು ಕಳ್ಕೊಂಡಿದ್ದೀರಾ ಎಲ್ಲರೂ ಬಂದು SITಗೆ ಕಂಪ್ಲೇಂಟ್ ಕೊಡಿ. ಯಾರ್ಯಾರಿಗೆ ತೊಂದರೆ ಆಗಿದೆ ಅಲ್ಲಿ ಕಂಪ್ಲೇಂಟ್ ಕೊಡಿ. ಇದು ಬೇಕು. ನಾವು ಮನೆಯಲ್ಲಿ ಕೂತ್ಕೊಂಡು ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಖಂಡಿತ ಸಿಗುದಿಲ್ಲ. SIT ಫಾರ್ಮೇಟ್ ಆಗಿದೆ, ಸಹಾಯವಾಣಿ ಫಾರ್ಮೇಟ್ ಆಗಿದೆ. ಎಲ್ಲರೂ ಬಂದು ಕಂಪ್ಲೇಂಟ್ ಕೊಡುವಂತ ಕೆಲಸವನ್ನು ಮಾಡಿ. ಯಾರ್ಯಾರಿಗೆ ಏನೇನು ತೊಂದರೆ ಆಗಿದೆ, ಯಾರ್ಯಾರನ್ನು ಕಳ್ಕೊಂಡಿದ್ದೀರಿ, ಎಲ್ಲರೂ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ನಮ್ಮ ಒಂದು ಆಶಾಭಾವನೆ ಇರುವಂತದ್ದು. ಸರ್ ನಮಸ್ತೆ ಸರ್. ಭಾನುಪ್ರಕಾಶ್ ಅಂತ ಕೋಲಾರಿಂದ. ನಮಸ್ತೆ ಭಾನುಪ್ರಕಾಶ್ ಅವರು. ಸರ್ ನಿಮಗೆ ಮತ್ತೆ ಸಿಂಧೂರಿತಾಗೆ ತುಂಬಾ ಧನ್ಯವಾದಗಳು. ತಮಗೂ ಸರ್ ನಾವು ಏನಿದ್ದೀವಿ, ನಾವು ಯೂತ್ ಇದ್ದೀವಿ, ನಾವು ಎಜುಕೇಟೆಡ್ ಇದ್ದೀವಿ, ನಾವು ಸೋಷಿಯಲ್ ಮೀಡಿಯಾನ ತುಂಬಾ ಫಾಲೋ ಮಾಡೋರಿದ್ದೀವಿ. ಯಾರು ಏನೇ ಇಲ್ಲಿ ನಮಗೆ ಸತ್ಯ ಏನಂತ ಗೊತ್ತಿದೆ. ನಾವು ನಿಮ್ಮ ವಿಡಿಯೋಸ್ನ ನೋಡ್ತೀವಿ, ಅವ್ರ ಪರ ಇರೋ ವಿಡಿಯೋಸ್ನ ನೋಡ್ತೀವಿ, ತುಂಬಾ ದಿನದಿಂದ ಫಾಲೋ ಮಾಡ್ಕೊಂಡ್ ಬರ್ತಿದೀವಿ. ಈಗ ನೀವು ಹೇಳೋದ್ರಲ್ಲಿ ಅವ್ರು ಹೇಳೋದ್ರಲ್ಲಿ ಸತ್ಯ ಏನು ಸಹ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಈಗ ಶವ ತೆಗಿಯೋದ್ರಿಂದ ಒಂದು ನಾವು ಇಲ್ಲಿ ಇರೋದ್ರಿಂದ ಆ ಥರ ಏನು ಕಳಂಕ ಬರಲ್ಲ, ಆ ಥರ ಏನು ನೇಮೂ ಹೋಗಲ್ಲ. ಧರ್ಮಸ್ಥಳದ ಹೆಸರಂತೂ ಹೋಗಲ್ಲ. ಅದು ಧರ್ಮಸ್ಥಳ ಅನ್ನೋದು ಒಂದು ಗ್ರಾಮದ ಹೆಸರು. ಆ ಧರ್ಮಸ್ಥಳ ಬಿಟ್ಟು ಬೇರೆ ಏನೋ ಕೋಲಾರ ಅಂತಾನೆ ಇರಲಿ, ಕೋಲಾರದ ಹೆಸರು ಹೋಗಲ್ಲ. ಅದೊಂದು ಪ್ಲೇಸ್ ಮತ್ತೆ ಒಂದು ಗ್ರಾಮದ ಹೆಸರು ಅಲ್ಲ. ಈಗ ಅವರು ಧರ್ಮಸ್ಥಳ ಹೆಸರು ಎತ್ತಿದ್ರೆ ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟೋ ತನಕ ಇಲ್ಲಿ ಇಟ್ಟಿದ್ವಿ, ಇವತ್ತು ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಅಂತಲ್ಲಿದೆ. ತೋರ್ಸಕ್ಕಾಗತ್ತೆ ಅದನ್ನ? ಹೌದು ಸರ್. ಇಷ್ಟಿಷ್ಟು ಏನಂತ ಹೇಳಿದ್ರೆ ಟನ್ ಗಟ್ಲೆ ನೋಟಿಸ್ ಬರ್ತಾ ಇದೆ. ಕ್ವಿಂಟಲ್ ಗಟ್ಲೆ ನೋಟಿಸ್ ಬರ್ತದೆ. ಧರ್ಮಸ್ಥಳ ಹೆಸರು ಉಪಯೋಗ ಮಾಡಬಾರ್ದು. ಹೌದು. ತಮ್ಮ ಹೆಸರು? ಈಗ ನಾವೆಲ್ಲ ಎಜುಕೇಟೆಡ್ ಇರೋದ್ರಿಂದ ಕೆಲವೊಬ್ಬರಿಗೆ, ಈಗ ಫಾರ್ ಎಕ್ಸಾಂಪಲ್ ಸಣ್ಣ ಇನ್ಸಿಡೆಂಟ್, ಈಗ ನಮ್ಮಪ್ಪ ಬಂದು ಅವ್ರಿಗೆ ವಿಚಾರನೇ ಗೊತ್ತಿರ್ಲಿಲ್ಲ, ಏನ್ ನಡೀತಿದೆ ವಿಚಾರನೇ ಗೊತ್ತಿರ್ಲಿಲ್ಲ. ನಾನು ವಿಡಿಯೋ ನೋಡ್ಕೊಂಡು ಮನೆಯಲ್ಲಿ ಇರ್ಬೇಕಾದ್ರೆ ನಾನು ಹೇಳಿದ್ದೆ ನಮ್ಮಪ್ಪಗೆ, ನಮ್ಮಪ್ಪ ಈ ತರ ಇದೆ ನೋಡು ಧರ್ಮಸ್ಥಳ ಅಂದ್ರೆ. ನಮ್ಮಪ್ಪ ಬಾಯಲ್ಲಿ ಫಸ್ಟ್ ಬಂದಿದೆ ನಮ್ಮಪ್ಪ ಬಾಯಲ್ಲಿ ದೇವರಂತ ಮನಸ್ಸು ಅವ್ರು ಏನ್ ಮಾಡ್ತಾರೆ ಅಂತ. ನೆಕ್ಸ್ಟ್ ವಿತಿನ್ ಸೆಕೆಂಡ್ಸ್ ನಾನು ವಿಡಿಯೋಸ್ ಹಾಕಿ ಈ ತರ ತೋರಿಸಿದ್ಮೇಲೆ ಮತ್ತೆ ಅವ್ರ ವಿಡಿಯೋಸ್ ಎಲ್ಲ ಒಂದು 4 ವಿಡಿಯೋ ನೋಡಿದ್ದಾದ್ಮೇಲೆ ನಮ್ಮ ತಾಯಿಯವರು ಹೇಳ್ತಿದ್ದಾರೆ ನಮ್ಮಪ್ಪಗೆ, ಹೌದು ಇದು ಟಿವಿಯಲ್ಲೆಲ್ಲ ಬರ್ತಿದೆ, ನಾನು ಅವತ್ತಿನ ನೋಡ್ತಿದ್ದೀನಿ ಅಂತ. ವಿಡಿಯೋಸ್ ನೋಡಿ ನಮ್ಮಪ್ಪ ಹೇಳಿದ ಒಂದೇ ಮಾತು, ಈ ನಮ್ಮ ಮಕ್ಕಳು ನಾನು ದೇವ್ರು ಅನ್ಕೊಂಡಿದ್ದೆ, ನಾವು ಹೋದಾಗೆಲ್ಲ ಕಾಲು ಮುಗಿತಿದ್ವಿ, ಇವ್ರು ಇರ್ತಾರಂತ ನನಗೆ ಗೊತ್ತೇ ಇರಲಿಲ್ಲ. ಆ ಥರ ನಾವು ಎಜುಕೇಟೆಡ್ ಇದ್ದೀವಿ, ನಾವು ಎಲ್ಲರಿಗೂ ತೋರಿಸಿ ಒಂದು 4 ದಿನಕ್ಕೆ ರೆಫರ್ ಮಾಡ್ತಿದ್ವಿ, ತೋರಿಸ್ತಿದ್ದೀವಿ. ಸರ್ ನಿಮಗೆ ಇನ್ನೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಯಾರು ಎಷ್ಟೇ ಯಾರು ನಂಬಿಸಿಲ್ಲ, ಈಗ ಕೆಲವೊಬ್ಬರಿಗೆ ಯಾರು ನಂಬಿಸಿಲ್ಲ ಅವ್ರಿಗೆ ಹೇಳ್ತಿದ್ದೀನಿ, ದಯವಿಟ್ಟು ಯೂಟ್ಯೂಬ್ ಇದೆ, ಯೂಟ್ಯೂಬ್ ಒಂದು ಪ್ಲಾಟ್ಫಾರ್ಮ್ ಇದೆ, ಸರ್ಚ್ ಮಾಡಿ ಸರ್. ಲೈವ್ ಅವ್ರಿಗೆ ಆಗಿರೋ ಎಕ್ಸ್ಪೀರಿಯನ್ಸಸ್ ನ ಶೇರ್ ಮಾಡ್ಕೊಂಡು ಎಷ್ಟೋ ಹೆಣ್ಣು ಮಕ್ಕಳು ಆಡಿಯೋಸ್ ಇದೆ ಸರ್ ಯೂಟ್ಯೂಬ್ ಅಲ್ಲಿ. ಅವರು ಬದುಕಿ ಬಂದಂತ ಒಂದು ಮೊನ್ನೆ ರೀಸೆಂಟ್ ಆಗಿ ಒಂದು 2 months ಹಿಂದೆ ಒಂದು ವಿಡಿಯೋ ಹಾಕಿದ್ದಾರೆ. ಹೆಣ್ಣು 8th standard ಹೆಣ್ಮಗು ಎಷ್ಟು ಬದುಕಿ ಬಂದಿರೋದು ಒಂದು ಎಕ್ಸ್ಪೀರಿಯನ್ಸ್ ಒಂದು ವಿಡಿಯೋ ಶೇರ್ ಮಾಡ್ಕೊಂಡು ಕಾಲ್ ಮಾಡಿ ಅದನ್ನೆಲ್ಲ ನೋಡಿದ್ರೆ ನಮ್ಗೆ ಮೈ ಅನ್ಸುತ್ತೆ ಸರ್. ನಿಜವಾಗ್ಲು ನಮ್ಗೆ ಇಬ್ಬರು ಹೆಣ್ಮಕ್ಳಿದೆ, ಸಣ್ಣ ಹೆಣ್ಮಕ್ಳು. ಧರ್ಮಸ್ಥಳಕ್ಕೆ ಹೋಗೋ ಇನ್ನು ಮುಂದೆ ನ್ಯಾಯ ಸಿಕ್ಕಿದ್ರೆ ಹೋಗಕ್ಕೆ ಒಂಥರ ಭಯ ಆಗ್ತದೆ, ಹಂಗೆ ಆ ಸ್ಪಾಟ್ಗೆ ಹೋಗಕ್ಕೆ ಭಯ ಆಗ್ತದೆ. ಭಾನುಪ್ರಕಾಶ್ ಅವರೇ ಒಳ್ಳೆ ಸಜೆಷನ್ ಕೊಟ್ಟಿದ್ರಿ. ಮತ್ತೆ ಅದ್ರ ಜೊತೆಲಿ ನಾನು ಎಲ್ಲ ಈ ವೀಕ್ಷಕರಿಗೆ ಹೇಳುವಂತದ್ದು, ಇಡೀ ಏನು ಲೈವ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಎಲ್ರೂ ಕೂಡ ಯಾರ್ಯಾರ ಮನೆ ಮಕ್ಕಳು ಕಳ್ಕೊಂಡಿದ್ದೀರಾ ಎಲ್ರೂ ಬಂದು SITಗೆ ಕಂಪ್ಲೇಂಟ್ ಕೊಡಿ. ಯಾರ್ಯಾರಿಗೆ ತೊಂದರೆ ಆಗಿದೆ ಅಲ್ಲಿ ಕಂಪ್ಲೇಂಟ್ ಕೊಡಿ. ಇದು ಬೇಕು. ನಾವು ಮನೆಯಲ್ಲಿ ಕೂತ್ಕೊಂಡು ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಖಂಡಿತ ಸಿಗುದಿಲ್ಲ. SIT ಫಾರ್ಮೇಟ್ ಆಗಿದೆ, ಸಹಾಯವಾಣಿ ಫಾರ್ಮೇಟ್ ಆಗಿದೆ. ಎಲ್ರೂ ಬಂದು ಕಂಪ್ಲೇಂಟ್ ಕೊಡುವಂತ ಕೆಲಸವನ್ನು ಮಾಡಿ. ಯಾರ್ಯಾರಿಗೆ ಏನೇನು ತೊಂದರೆ ಆಗಿದೆ, ಯಾರ್ಯಾರನ್ನು ಕಳ್ಕೊಂಡಿದ್ದೀರಿ, ಎಲ್ರೂ ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೇಳಿ ನಮ್ಮ ಒಂದು ಆಶಾಭಾವನೆ ಇರುವಂತದ್ದು. ಥ್ಯಾಂಕ್ ಯು. ಕೆಲವು ಯೂಟ್ಯೂಬರ್ಸ್, ಪರ ಇರೋ ಯೂಟ್ಯೂಬರ್ಸ್ ಎಷ್ಟು ಆಡಿಯನ್ಸ್ ಸರ್ ನಮ್ಮಲ್ಲೇ ಇದೆ ಸರ್. ನೋಡ್ಲಿಲ್ಲ ನಾನು ಪ್ರತಿಯೊಂದು ವಿಡಿಯೋನು ದಿನ ಬೆಳಗ್ಗೆ ಆದರೆ ರಾತ್ರಿ ಮಲಗೋ ತನಕ ನಾನು ಬರೀ ವಿಡಿಯೋಸ್ ನೋಡೋದು. ನಾನು ಎಷ್ಟೋ ಹೆಣ್ಣುಮಕ್ಕಳು ಎಷ್ಟೋ ಎಕ್ಸ್ಪೀರಿಯನ್ಸ್ ಆಗಿರೋ ಹಿಂದಿ ಬೇರೆ ರಾಜ್ಯದವ್ರದ್ದು ಅವ್ರು ಮಾತಾಡಿರೋದು, ಕಾಲ್ ಮಾಡಿ ಮಾತಾಡಿರೋದು ತುಂಬಾ ನೋಡ್ತೀನಿ ಸರ್. ಭಾನುಪ್ರಕಾಶ್ ಅವರೇ, ತುಂಬಾ ಮಂದಿ ಕಾಲಲ್ಲಿದ್ದಾರೆ ಲೈನಲ್ಲಿ, ದಯವಿಟ್ಟು ಕ್ಷಮಿಸಿ. ಇದು ಮುಖ್ಯವಾದ ಒಂದೇ ಇದ್ರ ಬಗ್ಗೆ ತುಂಬಾ ಮಾತಾಡಲೇಬೇಕು. ಅದಕ್ಕೋಸ್ಕರ ಹೇಳಿ.
ಈಗ ತುಂಬಾ ಜನ ನೇತ್ರಾವತಿ ನದಿಗೆ ಹಾರಿ ಸೂಸೈಡ್ ಮಾಡ್ಕೊಳಕ್ಕಂತಾನೆ ಸಾಯ್ತಾರೆ ಅಂತಾನೆ ಒಂದು ಅವ್ರು ಹೇಳಿಕೆ ಕೊಡ್ತಿದ್ದಾರೆ. ಮತ್ತೆ ಅದೇ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇನ್ನೊಂದು ಮಾತಾಡ್ತಾನೆ, ಭೀಮಾ ಅನ್ನೋ ಒಂದು ವ್ಯಕ್ತಿ ಮುಳುಗು ತಜ್ಞ, ಅವನು ಮುಳುಗು ತಜ್ಞ ಅಂತಂದ್ರೆ ನದಿಗೆ ಹಾರಿನವ್ರನ್ನ ಕಾಪಾಡೋದಕ್ಕೆ ತನಕ ಇರೋದು. ಆ ತರದಿಂದ ತುಂಬಾ ಇದುವರೆಗೂ ಇರ್ತಾರೆ. ನದಿಗೆ ಹಾಕೊಂಡು ಸೂಸೈಡ್ ಮಾಡ್ಕೊಂತಿದ್ರೆ ಮುಳುಗು ತಜ್ಞರೆಲ್ಲ ಏನ್ ಮಾಡ್ತಿರ್ತಾರೆ ಸರ್? ಕರೆಕ್ಟ್ ಬಹಳ ಒಳ್ಳೆ ಇದನ್ನ ಮಾಡಿದ್ರಿ. ಥ್ಯಾಂಕ್ ಯು. ಇದಕ್ಕೆ ಉತ್ತರ ಕೊಡ್ತೀನಿ ಭಾನುಪ್ರಕಾಶ್ ಅವರೇ, ಉತ್ತರ ಕೊಡ್ತೀನಿ ಈಗ ಸರ್. ಈಗ ಭಾನುಪ್ರಕಾಶ್ ಅವರು ಫೋನ್ ಕಟ್ ಮಾಡಿಬಿಡಿ. ಈಗ ಭಾನುಪ್ರಕಾಶ್ ಅವರು ಒಳ್ಳೆ ಒಂದು ಇದನ್ನು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಇವರು ಒಂದು ಥಿಯರಿ ಹುಟ್ಟಾಕಿದ್ದಾರೆ ಬಹಳ ದಿನದಿಂದ. ಏನಂತ ಹೇಳಿದ್ರೆ, ಧರ್ಮಸ್ಥಳಕ್ಕೆ ಜನ ಬರೋದು ಆತ್ಮಹತ್ಯೆ ಮಾಡ್ಕೊಳಕ್ ಬರ್ತಾರಂತೆ. ನಾವಂತೂ ಕೇಳಿಲ್ಲ ಸರ್. ನಾನು ಉತ್ತರ ಕರ್ನಾಟಕದವರು, ನಾವು ಘಟ್ಟದವರು. ತಾವು ಇದೇ ಧರ್ಮಸ್ಥಳ, ಇದೇ ಉಜಿರೆಯಲ್ಲಿ ಇರುವಂತವ್ರು. ಹಾಗಾದ್ರೆ ಧರ್ಮಸ್ಥಳದಲ್ಲಿ ಬಂದು ಆತ್ಮಹತ್ಯೆ ಸತ್ರೆ ಮೋಕ್ಷ ಸಿಗುದು, ಕುಕ್ಕೆಯಲ್ಲಿ ಸಿಗುದಿಲ್ಲ. ಹಾಗಾದ್ರೆ ಮೋಕ್ಷ ಇಲ್ಲಿ ಕಟೀಲಲ್ಲಿ ಸಿಗುದಿಲ್ಲ, ಕೊಲ್ಲೂರಲ್ಲಿ ಸಿಗುದಿಲ್ಲ. ದೇವಸ್ಥಾನ. ಹಾಗಾದ್ರೆ ಅಲ್ಲಿ ನದಿಗಳಿಲ್ವಾ? ಎಲ್ಲಿ ಶೃಂಗೇರಿಯಲ್ಲಿ ನದಿ ಇಲ್ವಾ? ಇವ್ರ ಪ್ರಕಾರ ಹಾಗಾದ್ರೆ ಇಲ್ಲಿ ಸತ್ರೆ ಮೋಕ್ಷಕ್ಕೆ ಹೋಗುದು ಯಾಕೆ? ಇವರ ಮನೆಯವರು ಹೋಗಿ ಎಲ್ಲೆಲ್ಲಿ ಬೀದಿಗಳಲ್ಲಿ ಸಾಯ್ತಾರಲ್ವಾ? ಅಲ್ಲ, ನಾನು ಅವ್ರಿಗೆ ಮೋಕ್ಷ ಇಲ್ಲ ಹಾಗಾದ್ರೆ. ಸರ್, ನಾವು ಉತ್ತರ ಕರ್ನಾಟಕದ ಜನ, ನಮಗೆ ಧರ್ಮಸ್ಥಳ ಅಂತ ಹೇಳಿದ್ರೆ ಪವಿತ್ರವ. ಅಲ್ಲಿ ಹೋದ್ರೆ ನಮ್ಮ ಸಮಸ್ಯೆ ಬಗೆಹರಿತಾವೆ ಅಂತ ಹೇಳಿ ನಾವು ಹರಕೆ ಹೊರ್ತೀವಿ. ಸಾಯಕಂತೂ ಹೋಗಲ್ಲ ಸರ್ ನಾವು. ಇವತ್ತಿನವರೆಗೂ ಕೂಡ ಆ ಮಾತು ನಮ್ಮಲ್ಲಿ ಇಲ್ವೇ ಇಲ್ಲ. ಅಲ್ಲಿ ಹೋದ್ರೆ ಆತ್ಮಹತ್ಯೆ ಮಾಡ್ಕೊಳಕ್ ಮನಸ್ಸು ಮಾಡಿದವ್ರಿಗೂ ಕೂಡ ಒಂದು ಹೊಸ ನವಚೇತನ ಬರ್ತದೆ. ಮಂಜುನಾಥ ಸ್ವಾಮಿ ಒಂದು ಹೊಸ ಜೀವನ ಕೊಡ್ತಾನೆ. ಇವರು ಅದೊಂದು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಹೋದ್ಕೂಳೆ ಸಾಯ್ತಾರಂತೆ. ಇವರ ಅತ್ಯಾಚಾರ ಕೊಲೆಗಳನ್ನ ಉಳಿಸ್ಕೊಳ್ಳೋದಕ್ಕೆ ಅದೊಂದು ಥಿಯರಿ, ನರೇಷನ್. ನೆಕ್ಸ್ಟ್ ಕಾಲ್ ತಗೊಳ್ಳಿ.